ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ವಿಚಾರದಲ್ಲಿ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ನಾನು ಕ್ಷಮೆ ಕೇಳ್ತೇನೆ ಅಂತ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ನಡೆದ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅನ್ನುವಂತಹ ಆರೋಪ ಇತ್ತು ಜಮೀರ್ ಅಹಮದ್ ಅವರ ಮೇಲೆ. ಇದೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ ಜಮೀರ್ ಅಹಮದ್ ಅವರು. ನಾನು ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ, ಮಾಡಿದ್ರೆ ಕ್ಷಮೆ ಕೇಳ್ತೇನೆ. ನ್ಯೂಸ್ 18ಗೆ ಮಾಜಿ ಸಚಿವ ಜಮೀರ್ ಅಹಮದ್ ಕೊಟ್ಟಿರುವ ಹೇಳಿಕೆ ಇದು. ಸಿದ್ದರಾಮಯ್ಯ ಹಾಗೂ ಸಿಎಂ ಡಿಕೆ ಶಿವಕುಮಾರ್, ಖರ್ಗೆ ಅವರ ಜೊತೆಗೂ ನಾನು ಮಾತಾಡಿದ್ದೇನೆ. ನಾನು ಮೂವರ ನಾಯಕರ ಬಳಿಯೂ ಕ್ಷಮೆ ಕೇಳಿದ್ದೇನೆ. ಸಂಪುಟದ ಮೊದಲ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕಾಗಿತ್ತು. ನನ್ನ ವಿರುದ್ಧ ಆಡಿಯೋ ಬಂದ ಕೂಡಲೇ ನನಗೆ ಹಿನ್ನಡೆಯಾಯಿತು. ಆದರೆ ಇವತ್ತಲ್ಲ ನಾಳೆ ಸತ್ಯ ಹೊರ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಅವರು. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಮಾಜಿ ಸಚಿವರಾಗಿರುವ ಜಮೀರ್ ಅಹಮದ್ ಅವರ ಮೇಲೆ ಇದ್ದಂತಹ ಹಿನ್ನೆಲೆಯಲ್ಲಿ ನ್ಯೂಸ್ 18ಗೆ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ ಜಮೀರ್ ಅವರು. ಪ್ರಮುಖವಾಗಿ ನಾನು ಈ ರೀತಿಯಾದ ಕೆಲಸ ಮಾಡಿಲ್ಲ, ಒಂದು ವೇಳೆ ಮಾಡಿದ್ರೆ ನಾನು ಕ್ಷಮೆ ಕೇಳ್ತೇನೆ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಇವತ್ತಲ್ಲ ನಾಳೆ ಸತ್ಯ ಹೊರ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಮೊದಲ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕಾಗಿತ್ತು, ಇದರಿಂದ ನನಗೆ ಹಿನ್ನಡೆ ಆಯಿತು ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡ ಜೊತೆಗೆ ಮಾತಾಡಿದ್ದಾರೆ ಮಾಜಿ ಸಚಿವರಾದಂತಹ ಜಮೀರ್ ಅಹಮದ್ ಅವರನ್ನು ನಮ್ಮ ರಿಪೋರ್ಟರ್ ಕೃಷ್ಣ ಮಾತಾಡಿಸಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿದ್ದಾರೆ. ಸರ್, ಎರಡನೇ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅನೌನ್ಸ್ ಆಗ್ಬೋದಾ? ಏನಾದರೂ ಇಲ್ಲ, ನಿರೀಕ್ಷೆ ಇಟ್ಕೊಂಡಿದ್ದೀನಿ ಆಗ್ತದಂತ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತಗೊಂತಾನೋ ಅದಕ್ಕೆ ಬದ್ಧ. ನಾನು 2017 ಕಾಂಗ್ರೆಸ್ ಪಕ್ಷ ಜನತಾದಳ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ಆವಾಗಲೂ ಸಮ್ಮಿಶ್ರ ಸರ್ಕಾರ ನನ್ನ ಮಂತ್ರಿ ಮಾಡಿದರು. ಈಗ 2023 ನನ್ನ ಮಂತ್ರಿ ಮಾಡಿದ್ದು. 3 ವರ್ಷ ಮಂತ್ರಿಯಾಗಿ ನನ್ನ ಕೆಲಸನ ಮಾಡಿದ್ದೀನಿ ನಾನು. ಇಲ್ಲಪ್ಪ 3 ವರ್ಷ ನೀನು ಮಂತ್ರಿ ಆಗಿದ್ದೆ, ಈಗ 2028 ಚುನಾವಣೆ ಬರ್ತದೆ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡಿದ್ರು ಅದಕ್ಕೂ ನಾನು ಬದ್ಧ. ಏನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ಜಮೀರ್ ಅಹಮದ್ ಅವ್ರನ್ನ ನಾವು ನೋಡಿದ್ದೀವಿ ಸರ್. ರಾಷ್ಟ್ರ ಕಂಡ ನಾಯಕರು ಎಲ್ಲೇ ಹೋದ್ರು ಕೂಡ, ಜಮೀರ್ ಅಹಮದ್ ಹೋದ್ರು ಕೂಡ, ಎಲ್ಲ ಹೋದ್ರು ಕೂಡ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ ಇತ್ತೀಚೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಇಲ್ಲೇ ಒಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ನಿಮಗೆ ಮಂತ್ರಿ ಸ್ಥಾನ ಕೈ ತಪ್ಪಂದು ಮುಳುವಾಯಿತು ಅನ್ನುವಂಥದ್ದು. ಇಲ್ಲ, ಅದಿಲ್ಲ. ಈಗ ನಮಗೆಲ್ಲ ಗೊತ್ತಿದ್ದಂಗೆ ನನಗೆ ಹೈಕಮಾಂಡಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಕೇರಳದಲ್ಲಿ ಜವಾಬ್ದಾರಿ ಕೊಟ್ಟಿದ್ದರು. 15 ದಿನ ನಾನು ಕೇರಳದಲ್ಲಿದ್ದೆ. ನನಗೇನು ಟಾಸ್ಕ್ ಕೊಟ್ಟಿದ್ದರು, 33 ಕ್ಷೇತ್ರ ನನಗೆ ಟಾಸ್ಕ್ ಕೊಟ್ಟಿದ್ದರು. ಅದರಲ್ಲಿ 27 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ. ದಾವಣಗೆರೆ ಬರಬೇಕಂತ 5ನೇ ತಾರೀಕು ನನ್ನ ಇದು ಮಾಡಿದರು, ಸೂಚನೆಯನ್ನು ಕೊಟ್ಟಿದ್ದರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು. 5ನೇ ತಾರೀಕು ದಾವಣಗೆರೆ ಬಂದೆ, ರೋಡ್ ಶೋ ಮಾಡಿದೆ, ಮಲ್ಲಿಕಾರ್ಜುನ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡಿ ನಾನು ಅಲ್ಲಿಂದ ಬಾಗಲಕೋಟೆ ಹೋದೆ. 2 ದಿನ ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದೀನಿ. ಏನೇನು ಪಕ್ಷದ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ನಿಭಾಯಿಸಿದ್ದೀನಿ. ಭಾಳ ಜನ ಏನು ಮಾಡಿದ್ದಾರೆ, ನಾನು ಆಗದೇ ಇರೋರು ಅಲ್ಲಿ ಸಿದ್ದರಾಮಯ್ಯದಲ್ಲಿ ಪಕ್ಷದಲ್ಲಿ ಇವ್ರು ಪಕ್ಷದ ವಿರೋಧಿ ಮಾಡಿದ್ದಾರೆ ಅಂತ ಆ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಪಕ್ಷದಲ್ಲಿ ಎಲ್ಲರಿಗೂ ನನ್ನ ಕಡೆಯಿಂದ ಏನಾದ್ರು ತಪ್ಪಾಯಿದ್ರೆ ದಯಮಾಡಿ ಕ್ಷಮೆ ಕೋರಿ ಅಂತ ನಾನು ಕ್ಷಮೆನೂ ಕೇಳ್ಕೊಂಡಿದ್ದೀನಿ. ನಾನು ಒಂದೇ ಹೇಳೆ ಸರ್, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ನಾವು ಹೋಗಿ ದಿಲ್ಲಿಯಲ್ಲಿ ಹೋಗಿ ಕೇಳಿದ ತಕ್ಷಣ ನಮ್ಮ ಮಂತ್ರಿ ಕೊಟ್ಬಿಡ್ತಾರೆ ಅಂತ ನಾವು ನಿರೀಕ್ಷೆ ಇಡೋಂಗಿಲ್ಲ. ಅವ್ರು ಯಾರನ್ನ ರೆಕಮೆಂಡ್ ಮಾಡಲಿ, ನನ್ನ ಹೆಸರು ಮನೆ ಸಿದ್ದರಾಮಯ್ಯ ಅವರು ರೆಕಮೆಂಡ್ ಮಾಡಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರು ರೆಕಮೆಂಡ್ ಮಾಡಿರ್ಬೋದು, ಹರಿಪ್ರಸಾದ್ ಸಾಹೇಬರು ರೆಕಮೆಂಡ್ ಮಾಡಿರ್ಬೋದು. ಆದರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅಲ್ಲಿ ಏನು ಮಾಡ್ತಾರೆ, ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ, ಅವ್ರದ್ದೇ ಅಂತ ಒಂದು ಟೀಮ್ ಇದೆ. ಯಾರಿಂದ ಪಕ್ಷಕ್ಕೆ ಲಾಭ ಆಗ್ತದೆ, ಪಕ್ಷಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನಕ್ಕೆ ಯಾರಿಂದ ಲಾಭ ಆಗ್ತದೆ ಅವನ್ನ ಮಾಡೋದು. ನೀವು ಹೋಗಿ ಕೇಳಿದ ತಕ್ಷಣ ಮಾಡಲ್ಲ. ಈಗ ನಾನು ಮಾಡ್ತಾರೆ ಅಂತ ನಿರೀಕ್ಷೆ ಕೊಂಡಿದ್ದಾರೆ, ಮಾಡಿಲ್ಲ. ನಿನ್ನ ಪಕ್ಷದ ಕೆಲಸ ಮಾಡಿ 2 ವರ್ಷ ಅಂದರೆ ನನ್ನ ಪಕ್ಷಕ್ಕೆ ಕೆಲಸ ಮಾಡೋಕ್ಕೂ ಸಿದ್ಧ. ನೀವು ಮಾತಾಡಿದರೆ ಎನ್ನಲಾದಂಥ ಆಡಿಯೋ ಕೂಡ ವೈರಲ್ ಆಯಿತು. ಅದಾದ ಬಳಿಕವಾಗಿ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದ್ರು ಎಲ್ಲ ಒಂದು ಕಡೆ. ಇಂಥವ್ರನ್ನ ಸಂಪರ್ಕ ಸೇರ್ಕೊಂಡು ಮಾಡ್ಕೊಳ್ಬೇಕಾ ಅಂತ, ಅಂದರೆ ನಿಮ್ಮ ಮೇಲೆ ಬೇಸರ ಹೊರ ಹಾಕುವ ಕೆಲಸವನ್ನು ಕೂಡ ಮಾಡಿದ್ರು. ಆಡಿಯೋ ಬಗ್ಗೆ ನಾನು ಅವತ್ತೇ ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಅದು ನನ್ನ ಇಲ್ಲ, ಏನೋ ಮಾಡಿ ಕ್ರಿಯೇಟ್ ಮಾಡಿದಾರಂತ. ಯಾರು ಆಡಿಯೋದಲ್ಲಿ ಮಾತಾಡಿದ್ದಾರೆ ಸಿರಾಜ್ ಅವರು ಕಂಪ್ಲೇಂಟು ಕೊಟ್ಟಿದ್ದಾರೆ. ಅದು FIR ಆಗಿದೆ. ಆ FSL ಕಳಿಸಿದಾರಂತೆ. ಆ ತನಿಖೆ ನಡೀತಾ ಇದೆ. ಒಂದು 2-3 ದಿನದಲ್ಲಿ ಸತ್ಯಾಂಶ ಆಚೆ ಬಂದುಬಿಡ್ತದೆ. ನಾನು ಹೇಳಿಕೆ ಕೊಟ್ಟಿದ್ದೀನಿ ನಂದಿಲ್ಲ ಅಂತ. ಇವಾಗ FSL ಕಳಿಸಿದಾರಂತ ಸುದ್ದಿ ಇದೆ. ತನಿಖೆ ನಡೀತಾ ಇದೆ, ಪೊಲೀಸರು ತನಿಖೆ ಮಾಡ್ತಾರೆ. ತನಿಖೆದಲ್ಲಿ ಬರ್ತದೆ, ಸತ್ಯಾಂಶ ಆಚೆ ಬರ್ತದೆ. ಎಲ್ಲೇ ಹೋದ್ರು ಕೂಡ ಜಮೀರ್ನ ಮಗ ಅಂತ ಅನ್ಕೊಂಡಿದ್ರು ಸಿದ್ದರಾಮಯ್ಯ ಅವರು. ಈಗಲೂ ಹಂಗೆ ಅನ್ಕೊಂಡಿದ್ದಾರೆ ಸರ್. ಈ ಒಂದು ಬೆಳವಣಿಗೆ ಆದಮೇಲೆ ನಿಮ್ಮ ಮಂತ್ರಿ ಸ್ಥಾನದಿಂದ ಹೊರಗಡೆ ಹೋದ್ಮೇಲೆ ಏನಾದ್ರು ಬೇಜಾರಾಗಿದ್ದಾರೆ ಸರ್ ನಿಮ್ಮ ಅವ್ರ ನಡುವೆ ಸಂಬಂಧ? ಏನು ಬೇಜಾರಿಲ್ಲ. ಅವ್ರು ಅವತ್ತು ನಮ್ಮ ನಾಯಕರಾಗಿದ್ದರು, ಮುಂದೆನೂ ಅವರೇ ನಮ್ಮ ನಾಯಕರು.
ಈ ಒಂದು ವಿಚಾರವಾಗಿ ಎಲ್ಲಿ ಯಾರ ಹತ್ರ ಕ್ಷಮೆ ಕೇಳಿದ್ರು ಸರ್ ಈಗಾಗಲೇ? ಇಲ್ಲ, ನಾನು ಹೇಳ್ತಾ ಇಲ್ವಾ, ನನ್ನ ಕಡೆಯಿಂದ ಪಕ್ಷದ ವಿಚಾರದಲ್ಲಿ ಎಲ್ಲನ ತಪ್ಪಾದರೆ ದಯಮಾಡಿ ಕ್ಷಮಿಸಿ ಅಂತ ಮಲ್ಲಿಕಾರ್ಜುನ ಖರ್ಗೆ ತವನು ಕೇಳಿದ್ದೀನಿ ನಾನು, ನಮ್ಮ ವೇಣುಗೋಪಾಲ್ ಸಾಹೇಬ್ರು ತವ, ಸುರ್ಜೇವಾಲ್ ಸಾಹೇಬ್ರು ತವ, ಮುಖ್ಯಮಂತ್ರಿ ಆದಂಥ ಶಿವಕುಮಾರ್ ಸಾಹೇಬ್ರು ತವ, ಸಿದ್ದರಾಮಯ್ಯ ಅವ್ರ ತವ, ಹರಿಪ್ರಸಾದ್ ತವ, ಎಲ್ಲರ ತವನು ಕೇಳ್ಕೊಂಡಿದ್ದೀನಿ. ಈಗ ಎರಡನೇದು ಕ್ಯಾಬಿನೆಟ್ ಆಗ್ತಾ ಇದೆ, ಒಂದು ವೇಳೆ ನಿಮ್ಮ ಹೆಸರು ಇಲ್ಲ ಅಂತಂದರೆ ನೀವೇನಾದರೂ ಬೇರೆ ರೀತಿಯ ನಡೆಯನ್ನು ತೋರ್ತೀರಾ ಅನ್ನುವಂಥದ್ದು? ನಾನು ಹೇಳ್ತಾ ಇಲ್ವಾ, ಈಗ ಮಂತ್ರಿ ಆಗಿರ್ಬೇಕಂತಲೇ ಇಲ್ಲ, ಪಕ್ಷ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಪಕ್ಷದಲ್ಲಿ ಮಂತ್ರಿ ಸ್ಥಾನ ಕೊಟ್ಟರೆ ಮಂತ್ರಿ ಸ್ಥಾನ ಕೆಲಸ ಮಾಡ್ತೀವಿ, ಇಲ್ಲ ನೀನು 2028 ಚುನಾವಣೆ ಬರ್ತದೆ, ಪಕ್ಷಕ್ಕೆ ಕೆಲಸ ಮಾಡೋದು ಪಕ್ಷದ ಕೆಲಸ ಮಾಡ್ತಾರೆ. ಇದಿಷ್ಟು ಜಮೀರ್ ಅಹಮದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.